ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ವಿಜಯ್ ರೆಡ್ಡಿ, ಸ್ಮಾಲ್ ಟಿಪ್ಸ್ ವಿಡಿಯೋಸ್. ಸೊ ನಾವು ಇಂದಿನ ವಿಡಿಯೋದಲ್ಲಿ 5,000 ಕೋಳಿ ಮರಿ ಸಾಕಾಣಿಕೆ ಬೇಕಾಗಿರೋ ಡೀಟೇಲ್ಸ್, ಸೊ ಹಾಗೆ ಮೆಟೀರಿಯಲ್ಸ್ ಮಾಹಿತಿಯನ್ನು ತಿಳಿಸಿದ್ದೀವಿ. ಸೊ ಈ ವಿಡಿಯೋದಲ್ಲಿ ನಮಗೆ ಶೆಡ್ ಎಲ್ಲ ರೆಡಿ ಆಗಿದೆಯಪ್ಪ, ಹೆಂಗೆ ಕೋಳಿ ಮರಿ ಸಾಕಾಣಿಕೆ ಮಾಡಬೇಕು, ಎಲ್ಲಿಂದ ಇಳಿಸ್ಬೇಕು, ಏನು ಅನ್ನೋದು ಸಹ ಮಾಹಿತಿ ಕೊಡೋಣ. ಅದಕ್ಕಾಗಿ ನಾವು ನಿಮ್ಮ ಮುಂದೆ ಬಂದಿದ್ವಿ. ಸೊ ಈಗ ನಮ್ಮ ಕಂಪ್ನಿ ಬೇಜಾನಿದ್ದಾವೆ. ನಮ್ಮ ಶೆಡ್ ಎಲ್ಲ ರೆಡಿ ಆದಮೇಲೆ ಕಂಪ್ನಿಗಳಿಗೆ ಹೋಗಿ ನೋಡಬೇಕಾದ್ರೆ ಯಾವ ಕಂಪ್ನಿ ಚೆನ್ನಾಗಿದೆ, ಯಾವ ಕಂಪ್ನಿ ಹೆಂಗಿದೆ ಅನ್ನೋ ಸ್ವಲ್ಪ ನೀವು ಸಹ ಎಂಕ್ವೈರಿ ಮಾಡಬೇಕು. ಈಗ ನಾವು ಹೇಳೋ ಸೊಲ್ಯೂಷನ್ ಬಂದು ನಮಗಂತೂ ಪ್ರೀಮಿಯಮ್ ಬೆಸ್ಟ್ ಆಗಿದೆ ಈಗ. ಸೊ ಚೆನ್ನಾಗಿ ನಡೀತಾ ಇದೆ. ಇದೇ ಥರ ಬೇಜಾನ್ ಕಂಪ್ನಿಗಳು ಇದ್ದಾವೆ. ನಿಮ್ಗೆ ಇಷ್ಟ ಆಗೋ ಕಂಪ್ನಿಗೆ ನೀವು ನೋಡಿ ಒಂದು ಅಗ್ರಿಮೆಂಟ್ ಮಾಡ್ಕೋಬೇಕಾಗುತ್ತೆ. ಸೊ ಅಗ್ರಿಮೆಂಟ್ ಪ್ರಕಾರ ಅವರು ನಮಗೆ ಕೋಳಿ ಮರಿ ಕೊಡ್ತಾರೆ. ಹಾಗೆ ಅವ್ರ ಕಡೆಯಿಂದ ಇನ್ನಷ್ಟು ಸೌಲಭ್ಯಗಳು ಸಹ ಇರುತ್ತೆ. ಏನಪ್ಪ ಅಂದರೆ ಮ್ಯಾನೇಜರ್ ಇರ್ತಾರೆ, ಸೂಪರ್ವೈಸರ್ ಇರ್ತಾರೆ, ಡಾಕ್ಟರು ಸಹ ಇರ್ತಾರೆ, ಬ್ರೂಡಿಂಗ್ ಸೂಪರ್ವೈಸರ್ ಸಪ್ರೇಟ್ ಇರ್ತಾರೆ. ಬ್ರೂಡಿಂಗ್ ಎಲ್ಲ ರೆಡಿ ಆದಮೇಲೆ ಬ್ರೂಡಿಂಗ್ ಸೂಪರ್ವೈಸರ್ ಬಂದು ಚೆಕ್ ಮಾಡ್ಕೊಂಡು ಹೋಗ್ತಾರೆ. ಮರಿ ಕೊಟ್ಟಾದಮೇಲೆ ಡೈಲಿ ಸೂಪರ್ವೈಸರ್ ಅಂತೀವಿ ಅವ್ರನ್ನ. ಸೊ ಅವರು ಸಹ ಡೈಲಿ ಬಂದು ಹೆಂಗಿದೆ, ಏನು ಮಾಡಬೇಕು ಕೆಲಸ ಅನ್ನೋದು ಸಹ ಅವರೇ ಹೇಳ್ಕೊಡ್ತಾರೆ. ನಮಗೆ ಗೊತ್ತಿಲ್ಲದೆ ಇರೋರಿಗೆ, ಗೊತ್ತಿರೋರು ಬಂದೇ ನಾವೇ ಮಾಡ್ಕೋಬೋದು. ಗೊತ್ತಿರೋರಾಗಿದ್ದರೆ ಅವರು ಬಂದು ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಏನಾದರೂ ಹೆಚ್ಚು ಕಮ್ಮಿ ಇದ್ದರೆ ಸಹ ಅವರು ಹೇಳ್ತಾರೆ, ಹಂಗೆಲ್ಲ ಈಗ ಮಾಡ್ಕೋಬೇಕು. ಸೊ ಇದೇ ಥರ ನಮಗೆ 45 ದಿನ ಕೋಳಿ ಸಾಕಾಣಿಕೆ ಮಾಡಾದಮೇಲೆ FCR ಮುಖಾಂತರ KGಗೆ ಇಷ್ಟು ರೇಟು ಅಂತ ಹಾಕ್ಕೊಡ್ತೇವೆ. ಸೊ ನಾವು 45 ದಿನ ಕೋಳಿ ಸಾಕಾಣಿಕೆ ಮಾಡಿದಾದಮೇಲೆ ನಮಗೆ ಒಂದು ರೇಟ್ ಸಿಗುತ್ತೆ. ಆ ರೇಟ್ ಮುಖಾಂತರ ಮನಿನೂ ನಮ್ಮ ಅಕೌಂಟ್ಗೆ ಹಾಕ್ತಾರೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇನ್ನಷ್ಟು ಜನಕ್ಕೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ಆಲ್.